ಹಾಯ್ ಎವ್ರಿವನ್, ಎಲ್ಲರಿಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಿ ರಮ್ಯಾ. ಪ್ರತಿ ಸಲ ನಾವು ಕಾರ್ಪೊರೇಟ್ ಆಕ್ಷನ್ಸ್ ಅನೌನ್ಸ್ ಆದಾಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ತಾನೆ ಇರ್ತೀವಿ. ಅಂಡ್ ಇವತ್ತು ನಾವು ಶೇರ್ ಮಾಡ್ತಾ ಇರೋದು ಡಿವಿಡೆಂಡ್ ಅನೌನ್ಸ್ಮೆಂಟ್ ಬಗ್ಗೆ. ಒಂದು ಹತ್ತಿರದಲ್ಲೇ ಪೇ ಮಾಡ್ತಿರೋ ಡಿವಿಡೆಂಡ್ಸ್ ಬಗ್ಗೆ ನಾವು ಕಂಪನಿಯ ಮಾಹಿತಿಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ವಿ. ಇಲ್ಲಿ 3 ಕಂಪನಿ ಡೀಟೇಲ್ಸ್ ಹಾಗೂ ಯಾವ ತರ ಒಂದು ಡಿವಿಡೆಂಡ್ ಈಲ್ಸ್ ಇದೆ, ಯಾವ ತರ ಒಂದು ಪೇ ಮಾಡ್ತಿದ್ದಾರೆ, ಅದಕ್ಕೆ ಹೇಗೆ ಎಲಿಜಿಬಲ್ ಆಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀವಿ. ಆದ್ರೆ ಅದಕ್ಕೂ ಮುಂಚೆ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ರೆಗ್ಯುಲರ್ ಆಗಿ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಇವತ್ತು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಕ್ಕೆ ಹೊರಟಿರುವಂತ ಎಕ್ಸ್ ಡಿವಿಡೆಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ ಒಂದು ಟೈಮ್ ಫ್ರೇಮ್ ನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇವತ್ತು ಒಂದು ಎಕ್ಸ್ ಡಿವಿಡೆಂಡ್ ಪೇಮೆಂಟ್ ಡೇಟ್ ಇದ್ರೆ ಅಟ್ಲೀಸ್ಟ್ ನಿನ್ನೆವರೆಗೂ ಯಾರು ಒಂದು ಶೇರ್ಸ್ ನ ಪರ್ಚೇಸ್ ಮಾಡಿದಾರೋ ಅವ್ರು ಮಾತ್ರ ಒಂದು ಈ ಡಿವಿಡೆಂಡ್ ಗೆ ಎಲಿಜಿಬಲ್ ಇರ್ತಾರೆ. ಸೊ ಒಂದು ಕಂಪನಿಯ ಡಿವಿಡೆಂಡ್ ಗಳನ್ನ ಹೇಗೆ ನಾವು ಕಂಪೇರ್ ಮಾಡಬಹುದು ಅಥವಾ ಹೇಗೆ ಒಂದು ಮೆಜರ್ ಮಾಡಬಹುದು ಅಂತ ನೋಡೋದಾದ್ರೆ ಇಲ್ಲಿ ನಾವು ಡಿವಿಡೆಂಡ್ ಈಲ್ಡ್ ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಡಿವಿಡೆಂಡ್ ಈಲ್ಡ್ ಅಂದ್ರೆ ಏನು ಅಂತ ಅಂದ್ರೆ ಒಂದು ಮಾರ್ಕೆಟ್ ಪ್ರೈಸ್ ಗೆ ಎಷ್ಟು ಒಂದು ಡಿವಿಡೆಂಡ್ಸ್ ನ ಪೇ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಮೆಜರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತ ಹಾಕಿದ್ರೆ ನಮಗೆ ಡಿವಿಡೆಂಡ್ ಈಲ್ಡ್ ಸಿಗುತ್ತೆ. ಇದನ್ನೇ ನಾವು 100 ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿವಿಡೆಂಡ್ ಈಲ್ಡ್ ಪರ್ಸೆಂಟೇಜ್ ಕೂಡ ಸಿಗುತ್ತೆ. ಇನ್ನು ನಾವು ಈ ವಿಡಿಯೋದಲ್ಲಿ 3 ಕಂಪನಿ ಡೀಟೇಲ್ಸ್ ಗಳನ್ನ ಶೇರ್ ಮಾಡಿದೀವಿ. ಡಿವಿಡೆಂಡ್ ಈಲ್ಡ್ ಕ್ಯಾಲ್ಕುಲೇಷನ್ ಗಾಗಿ 9th June 22 ಡೇಟಾನ ಯೂಸ್ ಮಾಡ್ಕೊಂಡಿದೀವಿ. ಸೊ ಒಂದು ಡಿವಿಡೆಂಡ್ ಈಲ್ಡ್ ಯಾವ್ದು ಕಡಿಮೆ ಇದೆಯೋ ಅದನ್ನ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದೀವಿ. ಅಂಡ್ ಅಟ್ ದಿ ಎಂಡ್ ಅಲ್ಲಿ ಒಂದು ಹೈಯೆಸ್ಟ್ ಡಿವಿಡೆಂಡ್ ಈಲ್ಡ್ ಬರ್ತಿರುವಂತಹ ಕಂಪನಿಯ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಕಂಪ್ಲೀಟ್ ವಿಡಿಯೋನ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ನಾವು ಕೊನೆಯಲ್ಲಿ ಶೇರ್ ಮಾಡೋ ಮಾಹಿತಿಗಳು ನಿಮಗೆ ಒಂದು ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಮೇಜರ್ ಇಂಪ್ಯಾಕ್ಟ್ ಆಗಿರಬಹುದು. ಸೊ ಹಾಗಾಗಿ ತಡ ಮಾಡ್ಕೊಳ್ದೇನೆ ಒಂದು ಡಿವಿಡೆಂಡ್ ಅಲರ್ಟ್ ವಿಡಿಯೋನ ನಾವು ಈಗ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದು ಮೆಗ್ಮ್ಯಾನಿ ಆರ್ಗ್ಯಾನಿಕ್ಸ್ ಲಿಮಿಟೆಡ್. ಈ ಒಂದು ಕಂಪನಿಯು ಪ್ರಿಂಟಿಂಗ್ ಇಂಕ್, ಪ್ಲಾಸ್ಟಿಕ್, ಪೇಂಟ್ಸ್, ಟೆಕ್ಸ್ಟೈಲ್ಸ್, ಲೆದರ್, ರಬ್ಬರ್ ಈ ತರ ಒಂದು ಪ್ರಾಡಕ್ಟ್ಸ್ ನಲ್ಲಿ ಯೂಸ್ ಮಾಡುವಂತಹ ಬ್ಲೂ ಗ್ರೀನ್ ಪಿಗ್ಮೆಂಟ್ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರ ಜೊತೆಗೆ ಒಂದು ಕಾಮನ್ಲಿ ಯೂಸ್ಡ್ ಪೆಸ್ಟಿಸೈಡ್ಸ್ ಕೂಡ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಗುಜರಾತ್ ನಲ್ಲಿ 6 ಕಡೆ ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಹೊಂದಿದ್ದು ಇಡೀ ವರ್ಲ್ಡ್ ನಲ್ಲೇ ಇದು ಟಾಪ್ 3 ಪ್ಯಾಲೆಕನೈನ್ ಪಿಗ್ಮೆಂಟ್ ಪ್ಲೇಯರ್ಸ್ ಆಗಿದೆ. ಅಂಡ್ ಇದ್ರ ಜೊತೆಗೆ ಇಂಡಿಯಾದಲ್ಲೇ ಇದು ಟಾಪ್ 10 ಒಂದು ಪೆಸ್ಟಿಸೈಡ್ ಪ್ರೊಡ್ಯೂಸರ್ ಕೂಡ ಆಗಿದೆ. ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಇಲ್ಲಿ ಏನು ಒಂದು ಅಪ್ಸ್ಟ್ರೀಮ್ ಪ್ರಾಡಕ್ಟ್ ಇರುತ್ತೆ ಪಿಗ್ಮೆಂಟ್ ರಿಲೇಟೆಡ್, ಅದನ್ನ ಇಲ್ಲಿ ಒಂದು ಅದರ್ ಪಿಗ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಗೆ ಸೇಲ್ ಮಾಡ್ತಾರೆ. ಅಂಡ್ ಎಂಡ್ ಪ್ರಾಡಕ್ಟ್ಸ್ ನ ಇಂಡಸ್ಟ್ರಿಯಲ್ ಯೂಸರ್ಸ್ ಗೆ ಇಲ್ಲಿ ಸೇಲ್ ಮಾಡ್ತಾರೆ. ಇನ್ನು ಪೆಸ್ಟಿಸೈಡ್ಸ್ ನ ನೋಡೋದಾದ್ರೆ ಇಲ್ಲಿ ಇಂಟರ್ಮೀಡಿಯೇಟ್ಸ್ ಏನಿರುತ್ತೋ ಅದು ಕ್ಯಾಪ್ಟಿವ್ ಕನ್ಸಂಪ್ಷನ್ ಆಗುತ್ತೆ. ಇನ್ನು ಟೆಕ್ನಿಕಲ್ ಗ್ರೇಡ್ ಪೆಸ್ಟಿಸೈಡ್ಸ್ ನ ಒಂದು ಪೆಸ್ಟಿಸೈಡ್ ಫಾರ್ಮ್ಯುಲೇಟರ್ಸ್ ಗೆ ಸೇಲ್ ಮಾಡ್ತಾರೆ. ಇನ್ನು ಫಾರ್ಮ್ಯುಲೇಟರ್ಸ್ ಅದು ಬಲ್ಕ್ ಪ್ಯಾಕಿಂಗ್ ಆಗಿ ಒಂದು ಇನ್ಸ್ಟಿಟ್ಯೂಷನಲ್ ಕಸ್ಟಮರ್ಸ್ ಗೆ ಹೋಗುತ್ತೆ. ಇನ್ನು ಬ್ರ್ಯಾಂಡ್ ಬಿಸ್ನೆಸ್ ಆದ್ರೆ ಇದು ಒಂದು ರಿಟೇಲರ್ಸ್ ಆಗಿರ್ಲಿ ಅಥವಾ ಡೀಲರ್ಸ್ ಗೆ ಒಂದು ಫಾರ್ಮರ್ ಸೊಸೈಟೀಸ್ ಗೆ ಹೋಗುತ್ತೆ. ಇನ್ನು ಈ ಕಂಪನಿ 1.4 rupees ಪರ್ ಶೇರು ಡಿವಿಡೆಂಡ್ ನ ಪೇ ಮಾಡ್ತಾ ಇದೆ. ಅಂಡ್ ಎಕ್ಸ್ ಡಿವಿಡೆಂಡ್ ಡೇಟ್ ಬಂದು 17th June ಆಗಿದೆ. ಅಂದ್ರೆ ಯಾರು ಒಂದು 16th ಅಥವಾ ಅದಕ್ಕೂ ಮುಂಚೆ ಯಾರು ಒಂದು ಶೇರ್ಸ್ ನ ಪರ್ಚೇಸ್ ಮಾಡ್ತಾರೋ ಅವ್ರು ಮಾತ್ರ ಇಲ್ಲಿ ಒಂದು ಡಿವಿಡೆಂಡ್ ಗೆ ಎಲಿಜಿಬಲ್ ಆಗಿರ್ತಾರೆ. ಇನ್ನು ಇಲ್ಲಿ ಡಿವಿಡೆಂಡ್ ಈಲ್ಡ್ ಬಂದು 1.08% ಇದೆ. ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಈ ಎರಡು ಸೆಗ್ಮೆಂಟ್ ನಲ್ಲಿ ಒಂದು ಕಂಪನಿ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇನ್ನು ಪಿಗ್ಮೆಂಟ್ ಸೆಕ್ಟರ್ಸ್ ನಾವು ನೋಡೋದಾದ್ರೆ ಇದು ಸ್ಟಾರ್ಟ್ ಆಗಿದ್ದು 1986 ನಲ್ಲಿ. ಇನ್ನು ಗ್ಲೋಬಲ್ ಪ್ಯಾಲೆಕನೈನ್ ಬೇಸ್ಡ್ ಪಿಗ್ಮೆಂಟ್ ಪ್ಲೇಸ್ ನಲ್ಲಿ ಇದು ಟಾಪ್ 3 ಪೊಸಿಷನ್ಸ್ ನ ಹೊಂದಿದೆ. ಅಂಡ್ ಗ್ಲೋಬಲ್ ಮಾರ್ಕೆಟ್ ಶೇರು 14% ಹೊಂದಿದ್ದು ಫೈನಾನ್ಷಿಯಲ್ ಇಯರ್ 22 ನಲ್ಲಿ ರೆವೆನ್ಯೂ 7,555 million rupees ಇದೆ. ಅಂಡ್ ಎಬಿಟಾ ಮಾರ್ಜಿನ್ಸ್ ನಾವು ನೋಡೋದಾದ್ರೆ 9.3% ಇದೆ. ಓವರ್ ಆಲ್ ಕಂಪನಿ ರೆವೆನ್ಯೂ ಬಂದು 30% ಆಗಿದೆ. ಅಂಡ್ ಇದು ಬೇರೆ ಬೇರೆ ಸ್ಥಳಗಳಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಿರೋದಲ್ಲದೆ KCL ನ ಅಕ್ವಿಸಿಷನ್ ಮಾಡಿ ವೈಟ್ ಪಿಗ್ಮೆಂಟ್ಸ್ ಅಲ್ಲೂ ಸಹ ಇದು ಒಂದು ಹೆಜ್ಜೆನ ಇಟ್ಟಿದೆ. ಇನ್ನು ಆಗ್ರೋ ಕೆಮಿಕಲ್ಸ್ ನಾವು ನೋಡಿದ್ರೆ ಇದು ಸ್ಟಾರ್ಟ್ ಆಗಿದ್ದು 1995 ನಲ್ಲಿ. ಅಂಡ್ ಇಂಡಿಯಾದಲ್ಲೇ ಪೆಸ್ಟಿಸೈಡ್ಸ್ ಅಲ್ಲಿ ಇದು ಟಾಪ್ 10 ಪೊಸಿಷನ್ ನ ಹೊಂದಿದೆ. ಇನ್ನು ಫೈನಾನ್ಷಿಯಲ್ ಇಯರ್ 22 ರೆವೆನ್ಯೂ ಬಂದು 17,385 million rupees ಇದೆ. ಇನ್ನು ಎಬಿಟಾ ಮಾರ್ಜಿನ್ 20%. ಓವರ್ ಆಲ್ ಕಂಪನಿ ರೆವೆನ್ಯೂ ನೋಡೋದಾದ್ರೆ 70%. ಇನ್ನು ಪ್ರೊಡಕ್ಷನ್ ಕೆಪಾಸಿಟಿನ ಡಬಲ್ ಮಾಡಿರೋದಲ್ಲದೆ ಒಂದು ಹೊಸ ಫಾರ್ಮುಲೇಷನ್ ಯೂನಿಟ್ ಸಹ ಓಪನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಒಂದು ಮಲ್ಟಿಪರ್ಪಸ್ ಪ್ಲಾಂಟ್ ಸಹ ಸೆಟಪ್ ಆಗ್ತಾ ಇದೆ. ಇನ್ನು ಈ ಒಂದು ಕಂಪನಿ KCL ನ ಅಕ್ವೈರ್ ಮಾಡಿ ವೈಟ್ ಪಿಗ್ಮೆಂಟ್ಸ್ ಅಲ್ಲೂ ಒಂದು ಹೆಜ್ಜೆ ಇಟ್ಟಿರೋದ್ರಿಂದ ಎಕ್ಸ್ಪಾನ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಫ್ಯೂಚರ್ ನಲ್ಲಿ ಅಂತ ಹೇಳ್ಬೋದು. ಇದರ ಜೊತೆಗೆ ಒಂದು ವೈಟ್ ಪಿಗ್ಮೆಂಟ್ಸ್ ಅಲ್ಲಿ ಒಂದು ಡಿಮ್ಯಾಂಡ್ ಅಂಡ್ ಸಪ್ಲೈ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಈ ಒಂದು ಮೂವ್ ತುಂಬಾನೇ ಪ್ರಾಫಿಟಬಲ್ ಆಗಿರುತ್ತೆ ಕಂಪನಿಗೆ ಅಂತ ಹೇಳ್ಬೋದು. ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ಈ KCL ಕಿಲ್ಬರ್ನ್ ಕೆಮಿಕಲ್ಸ್ ಒಂದು ಎಕ್ಸಿಸ್ಟಿಂಗ್ ಕೆಪಾಸಿಟಿ 16,500 TPA ಇದೆ. ಪ್ರಪೋಸ್ಡ್ ಕೆಪಾಸಿಟಿ 13,000 TPA ಇದೆ. ಇನ್ನು ಟೋಟಲ್ ಕ್ಯಾಪೆಕ್ಸ್ ಇಲ್ಲಿ 600 crores ಆಗಿರುತ್ತೆ. ಸೊ ಫಸ್ಟ್ ಫೇಸ್ ಅಲ್ಲಿ 275 ಹಾಗೂ ಸೆಕೆಂಡ್ ಫೇಸ್ ಅಲ್ಲಿ 325 ಆಗಿರುತ್ತೆ. ಅಂಡ್ ಎಕ್ಸ್ಪೆಕ್ಟೆಡ್ ರೆವೆನ್ಯೂ ಇಲ್ಲಿ ಫಸ್ಟ್ ಫೇಸ್ ನಲ್ಲಿ 350 crores ಹಾಗೂ ಸೆಕೆಂಡ್ ಫೇಸ್ ನಲ್ಲಿ 750 crores ಆಗಿರುತ್ತೆ. ಇನ್ನು ಎಕ್ಸ್ಪೆಕ್ಟೆಡ್ ಕಮರ್ಷಿಯಲೈಸೇಷನ್ ಬಂದು ಫಸ್ಟ್ ಫೇಸ್ ನಲ್ಲಿ Q3 ಫೈನಾನ್ಷಿಯಲ್ ಇಯರ್ 23 ನಲ್ಲಿ ಆಗಿರುತ್ತೆ. ಅಂಡ್ ಫೇಸ್ 2 ಬಂದು Q3 ಫೈನಾನ್ಷಿಯಲ್ ಇಯರ್ 24 ನಲ್ಲಿರುತ್ತೆ.
ಇನ್ನು ನೆಕ್ಸ್ಟ್ ನಾವು ಕಂಪನಿಯ ವೀಕ್ನೆಸ್ ಏನು ಅಂತ ನೋಡೋದಾದ್ರೆ ಇದು ತುಂಬಾನೇ ವೆದರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ರೆವೆನ್ಯೂ ಬ್ರೇಕಪ್ ನ ನೋಡಿದ್ರೆ 30% ಇಲ್ಲಿ ನಮಗೆ ಪಿಗ್ಮೆಂಟ್ಸ್ ಇಂದ ಬರ್ತಾ ಇರುತ್ತೆ, ಇನ್ 70% ನಮಗೆ ಬರ್ತಾ ಇರೋದು ಆಗ್ರೋ ಕೆಮಿಕಲ್ಸ್ ಇಂದ. ಆದ್ರೆ ಆಗ್ರೋ ಕೆಮಿಕಲ್ಸ್ ಬಂದು ಒಂದು ಸೀಸನಲ್ ಡಿಮ್ಯಾಂಡ್ ಅನ್ನ ಹೊಂದಿದ್ದು ವೆದರ್ ಅನ್ಸರ್ಟಿನಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ತುಂಬಾನೇ ಪ್ರೆಷರ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾವು ಸ್ಕ್ರೀನ್ ಮೇಲೆ ಫೈನಾನ್ಷಿಯಲ್ ಆಫ್ ಟೆಕ್ನಿಕಲ್ ಇಂಡಿಕೇಟರ್ಸ್ ನ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿ 129, ಪಿ ರೇಷಿಯೋ 10.8, ROE ಪರ್ಸೆಂಟೇಜ್ 22.7, 5 ಇಯರ್ಸ್ ಸೇಲ್ಸ್ CAGR ನೋಡೋದಾದ್ರೆ 0 ಆಗಿದೆ. ಇನ್ನು 1 ಇಯರ್ ರಿಟರ್ನ್ ಬಂದು 43.98%, 5 ಇಯರ್ಸ್ ರಿಟರ್ನ್ ಇಲ್ಲಿ 37.14%. ಸೊ ಇನ್ನು ಸಿಂಪಲ್ ಮೂವಿಂಗ್ ಆವರೇಜ್ 200 ಡೇಸ್ ನಲ್ಲಿ ನೋಡೋದಾದ್ರೆ 438.7 ಇದೆ. ಇದು ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ ಜಾಸ್ತಿ ಇರೋದ್ರಿಂದ ಇದು ನೆಗೆಟಿವ್ ಸೆಂಟಿಮೆಂಟ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು RSI ಇಲ್ಲಿ 111.3. ಸೊ ಇದು ಒಂದು 70ಕ್ಕೂ ಅಬೋವ್ ಇರೋದ್ರಿಂದ ಇದು ಈ ಸ್ಟಾಕ್ ಒಂದು ಓವರ್ ಬಾಟ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಸೆಕೆಂಡ್ ಕಂಪನಿ ಅಪೋಲೋ ಟೈರ್ಸ್, ಆಟೋಮೋಟಿವ್ ಇಂಡಸ್ಟ್ರೀಸ್ ನಲ್ಲೇ ಒಂದು ಲೀಡಿಂಗ್ ಟ್ಯೂಬ್ ಅಂಡ್ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲೇ ಹಲವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳನ್ನ ಹೊಂದಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕೊಚ್ಚಿ ಆಗಿರ್ಬೋದು, ಚೆನ್ನೈ, ಚಿತ್ತೂರು, ಆಂಧ್ರ ಪ್ರದೇಶ, ಗುಜರಾತ್ ಹೀಗೆ ಹಲವು ಪ್ರದೇಶಗಳಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಹೊಂದಿದೆ. ಇನ್ನು ಈ ಕಂಪನಿ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು ಅಥವಾ ಒಂದು ರೀಪ್ಲೇಸ್ಮೆಂಟ್ ಮಾರ್ಕೆಟ್ ಏನಿರುತ್ತೋ ಎರಡು ಕಡೆಗೂ ಒಂದು ಸಪ್ಲೈ ಮಾಡ್ತಾರೆ. ಅಂದ್ರೆ ಒಂದು ಆಟೋಮೊಬೈಲ್ ಕಂಪನೀಸು ಒಂದು ಅವರ ಒಂದು ಪರ್ಫಾರ್ಮೆನ್ಸ್ ನೀಡ್ ಆಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗಿರುವಂತ ಒಂದು ಡಿಸೈನ್ಗೆ ಪ್ರಕಾರ ಒಂದು ಮ್ಯಾನುಫ್ಯಾಕ್ಚರ್ಸ್ ಮಾಡಿ ಸಪ್ಲೈ ಮಾಡ್ತಾರೆ. ಇದರ ಜೊತೆಗೆ ಒಂದು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಒಂದು ಟೈರ್ಸ್ ರೀಪ್ಲೇಸ್ಮೆಂಟ್ ಏನಿರುತ್ತೋ ಅದಕ್ಕೂ ಸಹ ಒಂದು ಮ್ಯಾನುಫ್ಯಾಕ್ಚರ್ಸ್ ಮಾಡಿ ಸಪ್ಲೈ ಮಾಡ್ತಾರೆ. ಇನ್ನು ಅಪೋಲೋ ಟೈರ್ಸ್ ಡಿಕ್ಲೇರ್ಡ್ ಡಿವಿಡೆಂಡ್ ಬಂದು 3.25 ರೂಪೀಸ್ ಪರ್ ಶೇರ್ ಹಾಗೂ ಎಕ್ಸ್ ಡಿವಿಡೆಂಡ್ ಡೇಟ್ ಬಂದು 16th ಜೂನ್ 2022 ಆಗಿದೆ. ಸೊ ಹಾಗಾಗಿ ಒಂದು 15th ಜೂನ್ ಅದಕ್ಕೂ ಮುಂಚೆ ಯಾರು ಒಂದು ಸ್ಟಾಕ್ಸ್ ನ ಪರ್ಚೇಸ್ ಮಾಡಿರ್ತಾರೋ ಅವರು ಈ ಒಂದು ಡಿವಿಡೆಂಡ್ಸ್ ಗೆ ಎಲಿಜಿಬಲ್ ಆಗಿರ್ತಾರೆ. ಅಂಡ್ ಇಲ್ಲಿ ಡಿವಿಡೆಂಡ್ ಈಲ್ಡ್ ಬಂದು 1.56% ಆಗಿದೆ. ಇನ್ನು ಅಪೋಲೋ ಟೈರ್ಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂತ ಅಂದ್ರೆ ಡೊಮೆಸ್ಟಿಕ್ ಟೈರ್ ಇಂಡಸ್ಟ್ರೀಸ್ ನಲ್ಲಿ ಅವ್ರಿಗಿರುವಂತಹ ಪೊಸಿಷನ್ ಹಾಗೂ ಅವರ ಒಂದು ವೈಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಒಂದು ರೆವೆನ್ಯೂನ ನಾವು ನೋಡೋದಾದ್ರೆ ತುಂಬಾ ಡೈವರ್ಸಿಫೈಡ್ ಸೆಗ್ಮೆಂಟ್ ಹಾಗೂ ಡೈವರ್ಸಿಫೈಡ್ ಒಂದು ಜಿಯೋಗ್ರಫೀಸ್ ಇರೋದ್ರಿಂದ ಅವರ ರೆವೆನ್ಯೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನಿಲ್ಲಿ ವೀಕ್ನೆಸ್ ಅಂತ ನೋಡೋದಾದ್ರೆ ಒಂದು ಟೈರ್ ಇಂಡಸ್ಟ್ರೀಸ್ ನಲ್ಲಿ ಸೈಕ್ಲಿಕ್ಯಾಲಿಟಿ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಒಂದು ರಾ ಮೆಟೀರಿಯಲ್ ಪ್ರೈಸ್ ತುಂಬಾನೇ ಫ್ಲಕ್ಚುಯೇಟ್ ಆಗಿರುತ್ತೆ. ಇನ್ನು ನಾವು ಡಿಮ್ಯಾಂಡ್ ಅಂತ ಬಂದ್ರೆ ಹೈಲಿ ಫ್ಲಕ್ಚುಯೇಟಿಂಗ್ ಅಂತ ಹೇಳ್ಬೋದು. ಎಸ್ಪೆಷಲಿ ಒಂದು ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಇದು ತುಂಬಾನೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಒಂದು ಆಪರೇಟಿಂಗ್ ಕಾಸ್ಟ್ 60% ಒಂದು ರಾ ಮೆಟೀರಿಯಲ್ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ರಾ ಮೆಟೀರಿಯಲ್ ಅಂತ ನೋಡೋದಾದ್ರೆ ಒಂದು ರಬ್ಬರ್ ಆಗಿರ್ಬೋದು ಅಥವಾ ಒಂದು ಕಾರ್ಬನ್ ಬ್ಲಾಕ್ ಆಗಿರ್ಬೋದು, ಈ ತರದೆಲ್ಲ ಒಂದು ಪ್ರಾಡಕ್ಟ್ಸ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ 60% ಆಫ್ ದಿ ಆಪರೇಟಿಂಗ್ ಕಾಸ್ಟ್ ರಾ ಮೆಟೀರಿಯಲ್ ಇಲ್ಲಿ ಬಂದಿರುತ್ತೆ. ಇನ್ನು ಫೈನಾನ್ಷಿಯಲ್ಸ್ ನೋಡೋದಾದ್ರೆ ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿ 209 ಇದೆ, ಪಿ ರೇಷಿಯೋ 20.6, ROE ಪರ್ಸೆಂಟೇಜ್ 5.54. ಇನ್ನು 5 ಇಯರ್ ಸೇಲ್ಸ್ CAGR ಪರ್ಸೆಂಟೇಜ್ ನಾವು ನೋಡಿದ್ರೆ 9.71, 1 ಇಯರ್ ರಿಟರ್ನ್ ಇಲ್ಲಿ -13.41 ಇದೆ. ಇನ್ನು 5 ಇಯರ್ಸ್ ರಿಟರ್ನ್ -18.44. ಇನ್ನು 200 ಡೇಸ್ ಸಿಂಪಲ್ ಮೂವಿಂಗ್ ಆವರೇಜ್ ಇಲ್ಲಿ 212.8 ಇದೆ. ಸೊ ಇದು ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೂ ಜಾಸ್ತಿ ಇರೋದ್ರಿಂದ ಇದು ನೆಗೆಟಿವ್ ಸೆಂಟಿಮೆಂಟ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು RSI ಇಲ್ಲಿ 46.8 ಇದೆ. ಸೊ 40 to 70 ಬ್ಯಾಂಡ್ ಅಲ್ಲಿ ಅದನ್ನ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಸ್ಟಾಕ್ ಇಲ್ಲಿ ಒಂದು ಲೋವರ್ ಎಂಡ್ ನಲ್ಲಿ ನ್ಯೂಟ್ರಲ್ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ಥರ್ಡ್ ಕಂಪನಿ ಬ್ಯಾಂಕ್ ಆಫ್ ಬರೋಡಾ, ಇದು ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದೆ. ಫೈನಾನ್ಷಿಯಲ್ ಇಯರ್ 20 ನಲ್ಲಿ ಆದಂತಹ ಮರ್ಜರ್ ಅಂದ್ರೆ ವಿಜಯ ಬ್ಯಾಂಕ್ ಹಾಗೂ ದೇನಾ ಬ್ಯಾಂಕ್ ಬಂದು ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜರ್ ಆಗಿದ್ರಿಂದ ಒಂದು ಬ್ರಾಂಚಸ್ 5500 ಇಂದ 9500 ವರೆಗೂ ಗ್ರೋತ್ ಆಗಿದೆ. ಇನ್ನು 19 ಕಂಟ್ರೀಸ್ ಗಳಲ್ಲಿ 96 ಓವರ್ಸೀಸ್ ಬ್ರಾಂಚ್ ಗಳನ್ನ ಒಂದು ಬ್ಯಾಂಕ್ ಆಫ್ ಬರೋಡಾ ಹೊಂದಿದೆ. ಇನ್ನು ರೀಸೆಂಟ್ಲಿ ಕಂಪನಿ ಡಿಕ್ಲೇರ್ ಮಾಡಿದಂಗೆ 2.85 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ನ ಡಿಕ್ಲೇರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಎಕ್ಸ್ ಡಿವಿಡೆಂಡ್ ಡೇಟ್ ಬಂದು 17th ಜೂನ್ 2022. ಅಂದ್ರೆ ಯಾರು 16th ಜೂನ್ ಅಥವಾ ಅದಕ್ಕೂ ಮುಂಚೆ ಒಂದು ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾರೋ ಅವರು ಇಲ್ಲಿ ಒಂದು ಡಿವಿಡೆಂಡ್ಸ್ ಗೆ ಎಲಿಜಿಬಲ್ ಇರ್ತಾರೆ. ಅಂಡ್ ಇಲ್ಲಿ ಡಿವಿಡೆಂಡ್ ಈಲ್ಡ್ ಬಂದು 2.71% ಇದೆ. ಇನ್ನು ಈ ಬ್ಯಾಂಕ್ ನಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ NPA ಒಂದು ಕಡಿಮೆ ಆಗಿ ಒಂದು ಫೈನಾನ್ಷಿಯಲ್ ಪೊಸಿಷನ್ ಇಂಪ್ರೂವ್ ಆಗಿರೋದನ್ನ ನಾವು ಗಮನಿಸಬಹುದು. ಸೊ ಫೈನಾನ್ಷಿಯಲ್ ಇಯರ್ 22 ನಲ್ಲಿ ಒಂದು ಗ್ರಾಸ್ NPA ಏನಿತ್ತು ಅದು 226 ಬೇಸಿಸ್ ಪಾಯಿಂಟ್ ಕಡಿಮೆ ಆಗಿದ್ದು, ನೆಟ್ NPA ನಾವು ನೋಡೋದಾದ್ರೆ 137 ಬೇಸಿಸ್ ಪಾಯಿಂಟ್ ಅಷ್ಟು ಕಡಿಮೆ ಆಗಿದೆ. ಇನ್ನು ಫೈನಾನ್ಷಿಯಲ್ ಇಯರ್ 21 ಹಾಗೂ 22 ನಲ್ಲಿ ಒಂದು ಕಾರ್ಪೊರೇಟ್ ಅಸೆಟ್ಸ್ ನಲ್ಲಿ ಬ್ಯಾಂಕ್ಗಳು ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡಿತ್ತು. ಸೊ ಇಂಟ್ರೆಸ್ಟ್ ಸರಿ ಪೇ ಮಾಡದೇನೆ ಅಸೆಟ್ಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗಳಾಗಿ ಟರ್ನ್ ಆಗ್ತಾ ಇತ್ತು. ಅಂಡ್ 46% ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಏನು ಫ್ರೆಶ್ ಸ್ಲಿಪೇಜ್ ಆಗ್ತಾ ಇತ್ತು ಅದು ಒಂದು ಕಾರ್ಪೊರೇಟ್ ಲೋನ್ ಇಂದ ಬರ್ತಾ ಇತ್ತು ಅಂತ ನಾವು ಗಮನಿಸಬೇಕಾಗುತ್ತೆ. ಇನ್ನು ಇಕಾನಮಿ ಸ್ಲೋ ಡೌನ್ ಆಗಿದ್ದಾಗ ಒಂದು ಸ್ಲೋ ಕ್ರೆಡಿಟ್ ಗ್ರೋತ್ ಆಗಿರ್ಬೋದು ಅಥವಾ ಒಂದು ಹೈ ಒಂದು ಕ್ರೆಡಿಟ್ ಕಾಸ್ಟ್ ಇದ್ದಿದ್ದು ಸಹ ನಾವು ಗಮನಿಸಬಹುದಾಗಿರುತ್ತೆ.
ಇನ್ನು ಫೈನಾನ್ಷಿಯಲ್ಸ್ ನೋಡೋದಾದ್ರೆ ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ 105.5, ಪಿ ರೇಷಿಯೋ 6.92, ROE ಪರ್ಸೆಂಟೇಜ್ 9.23, ಇನ್ನು 5 ಇಯರ್ಸ್ ಸೇಲ್ಸ್ CAGR ಪರ್ಸೆಂಟೇಜ್ ಅಲ್ಲಿ 10.54, 1 ಇಯರ್ ರಿಟರ್ನ್ ಪರ್ಸೆಂಟೇಜ್ 24.07, 5 ಇಯರ್ಸ್ ರಿಟರ್ನ್ ನೋಡೋದಾದ್ರೆ -37.30, ಇನ್ನು ಸಿಂಪಲ್ ಮೂವಿಂಗ್ ಅವರೇಜ್ 200 ಡೇಸ್ ನಲ್ಲಿ ನೋಡೋದಾದ್ರೆ 96.5 ಇದೆ. ಇದು ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೂ ಕಡಿಮೆ ಇರೋದ್ರಿಂದ ಇದನ್ನ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು. ಇನ್ನು RSI ಇಲ್ಲಿ 55.2 ಇದೆ. ಸೊ ಇದು ಒಂದು 40 to 70 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ಇದು ಈ ಸ್ಟಾಕ್ ಒಂದು ನ್ಯೂಟ್ರಲ್ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇದು ಎಕ್ಸ್ ಡಿವಿಡೆಂಡ್ ಡೇಟ್ಸ್ ಗಳು ಹತ್ರ ಬರ್ತಿರುವಂತಹ ಹಾಗೂ ಒಂದು ಡಿವಿಡೆಂಡ್ ಇಲ್ಲು ಮೋರ್ ದನ್ 1% ಇರುವಂತಹ 3 ಕಂಪನಿಯ ಡೀಟೇಲ್ಸ್ ಗಳು. ಇನ್ನೊಂದು ಏನು ಇಲ್ಲಿ ರಿಮೈಂಡ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಶೇರ್ ಮಾಡಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ತರದ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಸೊ ನೀವು ಯಾವ್ದಾದ್ರು ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಇನ್ನೊಂದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಅಂದ್ರೆ ಟೆಲಿಗ್ರಾಮ್ ನಲ್ಲೂ ಸಹ ಗ್ರೋ ಚಾನಲ್ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀವಿ. ಬೇಗ ಹೋಗಿ ಗ್ರೋ ಟೆಲಿಗ್ರಾಮ್ ಚಾನಲ್ ಸಹ ಜಾಯ್ನ್ ಆಗಿ ಅಲ್ಲಿ ಒಂದು ಮಾರ್ಕೆಟ್ ಅಪ್ಡೇಟ್ಸ್ ಆಗಿರಬಹುದು, ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್, ನ್ಯೂಸ್, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್, ಎಲ್ಲ ತರದ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ರೆಗ್ಯುಲರ್ ಆಗಿ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ತಾ ಇರಬಹುದು. ಇನ್ನು ಈ ವಿಡಿಯೋನ ಎಂಡ್ ಮಾಡಕ್ ಮುಂಚೆ ಸೊ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡ್ಕೊಳ್ದೆ ನಮ್ಮ ವಿಡಿಯೋಸ್ ನ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.